ನಮಸ್ಕಾರ. ಮಾಲ್ನೀಸ್ ಟೇಸ್ಟಿ ಟ್ರೀಟ್ಸ್ಗೆ ಸುಸ್ವಾಗತ. ನಾನಿವತ್ತು ಹೊಯ್ ಹಪ್ಪಳಕ್ಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಗುರುವಾರ ನಾನು ಅಕ್ಕಿ ನೆನೆಸಿದ್ದೆ. ಇವತ್ತು ಭಾನುವಾರ ರಾತ್ರಿ ಈಗ ರುಬ್ಕೊಳ್ಳೋಕ್ಕೆ 1 ಪಾವ್ ಅಕ್ಕಿನ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನು ಧನಿಯಾ ಹಾಕ್ತಾಯಿದ್ದೀನಿ. ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಖಾರಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ 3 ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ತುಂಬ ನಯವಾಗಿ ರುಬ್ಬಬೇಕು. ಆಮೇಲೆ ನಾನು ಇವತ್ತು ರಾತ್ರಿ ರುಬ್ಬಿಟ್ಬಿಟ್ಟು ನಾಳೆ ಮುಂದಿನ ಪ್ರೊಸೀಜರ್ ತೋರಿಸ್ತೀನಿ. ನೋಡಿ, ಆವಿ ಹಪ್ಪಳ ನಿನ್ನೆ ರಾತ್ರಿ ನಾನು ರೆಡಿ ಮಾಡಿದ್ದೆ ಇನ್ನೆಲ್ಲ ಹಿಟ್ಟು ರೆಡಿಯಾಗಿದೆ. ಅದನ್ನೀಗ ಈ ಥರ ಹಾಕ್ತಾ ಇದ್ದೀನಿ. ಇದನ್ನು 2 ಥರ ತಿನ್ಬೋದು. ಒಂದು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಪ್ಪಳ ಥರ ವರ್ಷ ಸ್ಟೋರ್ ಮಾಡ್ಕೋಬೋದು, ಇಲ್ಲ ಹಸಿಯಾಗಿ ಅದಕ್ಕೆ ತೋರಿಸ್ತೀನಿ ಆಮೇಲೆ ಮಸಾಲೆ ಹಾಕ್ಕೊಂಡು ಹೇಗೆ ತಿನ್ಬೋದು ಅಂತ. ನೋಡಿ, ಇನ್ನೊಂದು ಥರ ಹಸಿ ಹಪ್ಪಳ ಅಂತ. ಈ ಥರ ಹಿಟ್ಟನ್ನು ಹಾಕ್ಬಿಟ್ಟು ಇದ್ರ ಮೇಲೆ ಈರುಳ್ಳಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಇದನ್ನು ಸ್ಟೀಮ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಥರ ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಹಾಕಿರೋದು ಹಸಿ ಹಪ್ಪಳ. ಇದನ್ನು ಹೀಗೆ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಹೀಗೆ ಮಡಿಸಿ, ಇದು ಮಲೆನಾಡು ಕಡೆ ತುಂಬ ಫೇಮಸ್ಸು. ಹೊಯ್ ಹಪ್ಪಳ, ಆವಿ ಹಪ್ಪಳ, ಹಬೆ ಹಪ್ಪಳ ಅಂತ ಹೇಳ್ತಾರೆ. ಇದು ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ. ಬೇಕಾದರೆ ಬೆಳ್ಳಕ್ಕೆ ಏನೂ ಹಾಕದೆ ಬರೀ ಉಪ್ಪು ಜೀರಿಗೆ ಹಾಕಿಬಿಟ್ಟು ಮಾಡ್ಕೋಬೋದು. ನೋಡಿ, ಇದು ಹಸಿ ಹಪ್ಪಳ. ಹೀಗೆ ತಿನ್ಬೋದು, ರುಚಿಯಾಗಿರುತ್ತೆ. ಇಲ್ಲದೇ ಇದ್ರೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತಿನ್ಬೋದು. ಒಂದೇ ಒಂದು ದಿವಸ ಸಾಕು ಬಿಸಿಲಲ್ಲಿ ಒಣಗಕ್ಕೆ. ಈ ಹಪ್ಪಳ ತುಂಬ ರುಚಿಯಾಗಿರುತ್ತೆ. ಅದು ಒಣಗಿದ ಮೇಲೆ ಮಾಡಿಬಿಟ್ಟು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಅರಳ್ತಿದೆ ನೋಡಿ. ಹಪ್ಪಳದ ಖಾರ, ಅಡುಗೆ ಸೋಡಾ ಏನೂ ಬೇಕಿಲ್ಲ. 3 ದಿವಸ ನೆನೆಸೋದು, ಹಬೇಲಿ 1 ನಿಮಿಷ ಬೆಂದ್ರೆ ಆಯಿತು. ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ನೋಡಿ ಎಷ್ಟು ಕ್ರಿಸ್ಪಾಗಿದೆ ಅಂತ. ಮಾಡ್ಕೊಂಡ್ಬಿಟ್ಟು ಫೀಡ್ಬ್ಯಾಕ್ ಕೊಡಿ. ಧನ್ಯವಾದಗಳು. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.